ಸರ್, ಈಗ 1 ವರ್ಷ 9 ತಿಂಗಳಾಯ್ತು ತಾವು ಚುನಾವಣಾ ಆಯೋಗಕ್ಕೆ ಅಧಿಕಾರದ ಗದ್ದುಗೆಯನ್ನ ಹಿಡಿದು ಫ್ರೀಡಂ ಟಿವಿ ಜೊತೆ ಇವತ್ತು ಕೂಲಂಕುಷವಾಗಿ ನೇರವಾಗಿ ಮಾತಾಡ್ತಾ ಇದ್ದೀವಿ. ಇದೇ ಮೇ 8ನೇ ತಾರೀಕು GBA ಚುನಾವಣೆಗೆ ದಿನಾಂಕವನ್ನ ಫಿಕ್ಸ್ ಮಾಡೋದಕ್ಕೆ ಸಭೆಯನ್ನ ಕರೆದಿದ್ದೀರಿ. ಏನಾದ್ರೂ ಅವತ್ತು, ಯಾಕಂದ್ರೆ ಲಕ್ಷಾಂತರ ಮಂದಿ ಕಾಯ್ತಿದ್ದಾರೆ GBA ಚುನಾವಣೆ ದಿನಾಂಕ ಯಾವಾಗ ಅಂತೇಳಿ ಲಕ್ಷಾಂತರ ಮಂದಿ ಕಾಯ್ತಿದ್ದಾರೆ. ಇವತ್ತು ಫ್ರೀಡಂ ಟಿವಿಗೆ ಏನಾದ್ರೂ ಅವತ್ತು ಏನಾಗ್ಬೋದು, ಏನಾದ್ರೂ ಮೇ 8ನೇ ತಾರೀಕು ಚುನಾವಣಾ ದಿನಾಂಕ ಏನಾದ್ರೂ ಫಿಕ್ಸ್ ಆಗುವ ಸಾಧ್ಯತೆ ಏನಾದ್ರು ಇದೆಯಾ ಸರ್ ಜನರಿಗೆ ಹೇಳೋದ್ರೆ? ನೀವೇ ಹೇಳ್ತಾ ಇದ್ರಲ್ಲ, ಜನರು ಲಕ್ಷಾಂತರ ಜನರು ಕಾಯ್ತಾ ಇದ್ದಾರೆ ಅಂತೇಳಿ. ಅವತ್ತು ಫ್ರೀಡಮ್ ಸಿಗಬಹುದು ಅವರಿಗೆ ಅಂತ ಫ್ರೀಡಮ್ ಟಿವಿಯಿಂದ ಅಂತ ಹೇಳ್ತಾ ಇದ್ದೀರಿ ನೀವು. ಏನೋ ಇಂಟರ್ವ್ಯೂ ಕೊಡ್ತಾ ಇದ್ದೀವಿ, ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ಫ್ರೀಡಮ್ ಟಿವಿ ಅಂತ ಹೇಳ್ತಾ ಇದ್ದೀರಲ್ಲ. ಲಕ್ಷಾಂತರ ಜನರು ಕಾಯ್ತಾ ಇದ್ದಾರೆ, ಯಾವಾಗ ಚುನಾವಣೆ ಮಾಡ್ತಾರೆ ಅಂತೇಳಿ. ಆ ಕಾಯುವಿಕೆಗೆ ಫ್ರೀಡಮ್ ಕೊಡಬಹುದು, ಸ್ವತಂತ್ರತೆ ಅವರಿಗೆ ಬರಬಹುದು, ಇಲೆಕ್ಷನ್ ಆಗ್ತದೆ ಅಂತ ಅನ್ನುವಂಥ ಒಂದು ಕಲ್ಪನೆಗೆ ಅವತ್ತು ಮುಕ್ತಿ ಸಿಗಬಹುದು. ಯಾಕಂದರೆ ನಾವು ಡೇಟ್ ಅನೌನ್ಸ್ ಮಾಡೋರ್ದೇವು ಅವತ್ತು. ದಟ್ ಈಸ್ ಕಾಲ್ಡ್ ಫ್ರೀಡಮ್. ವೀಕ್ಷಕರೇ, ನೋಡೋದಲ್ಲ, ಇದು ಎಲ್ಲೋ ಒಂದ್ ಕಡೆ ಚುನಾವಣಾ ಆಯೋಗದ ಆಯುಕ್ತರು ಎಲ್ಲೋ ಒಂದ್ ಕಡೆ ಸುಳಿ ಬಿಟ್ಕೊಟ್ಟಂತೆ ಕಾಣ್ತಾ ಇದೆ. 8ನೇ ತಾರೀಕು ಎಲ್ಲೋ ಒಂದ್ ಕಡೆ GBA ಚುನಾವಣೆಗೆ ದಿನಾಂಕದ ಫಿಕ್ಸ್ ಮಾಡೋ ಸಾಧ್ಯತೆಗಳಿದೆ. ಎಲ್ಲೋ ಒಂದ್ ಕಡೆ ಜನರಿಗೆ ಫ್ರೀಡಮ್ ಕೊಟ್ಟಂಗ ಆಗ್ತಾ ಇದೆ ಅಂತೇಳಿ ಫ್ರೀಡಂ ಟಿವಿಯಿಂದ ಮೊಟ್ಟ ಮೊದಲ ಬಾರಿಗೆ ಫ್ರೀಡಂ ಟಿವಿಯಿಂದಲೇ ಫ್ರೀಡಮ್ ಕೊಡಲಾಗ್ತಿದೆ ಅಂತೇಳಿ ಆಯ್ತು ಹೇಳ್ತಿರುವಂತದ್ದು. ಸರ್, ಕೊನೆಯದಾಗಿ ಪಟ್ಟ ಕಡೆ ಎಸ್ ಸರ್, ಸುಪ್ರೀಂ ಕೋರ್ಟಿಂದ ನಾವು ಆದೇಶವನ್ನು ಪಾಲಿಸಬೇಕಾಗಿದೆ. ಸರ್, ಈಗ ಜೂನ್ 30 ಚುನಾವಣೆ ನಡೆಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಂತೆ ಒಂದಿಷ್ಟು GBA ಚುನಾವಣೆ ಈ ಬಾರಿ ನಡೆಯುತ್ತೆ ಅಂತೇಳಿ ಸಾಕಷ್ಟು ವಿರೋಧ ಪಕ್ಷಗಳಾಗಿರ್ಬೋದು, ಸಾಕಷ್ಟು ಸರ್ಕಾರದ ಕೆಲವೊಂದಿಷ್ಟು ಅಂದ್ರೆ ಮೇಯರ್ಗಳು, ಅಂದ್ರೆ ಕಾರ್ಪೊರೇಟರ್ಗಳು ಕೂಡ ಒಂದಿಷ್ಟು ಚುನಾವಣೆಗೆ ಸಜ್ಜಾಗ್ತಿದ್ರು. ಇಂಥ ಹೊತ್ತಲ್ಲೇ ಸರ್ಕಾರ ಒಂದಿಷ್ಟು ಸಮಯಾವಕಾಶವನ್ನ ಕೇಳ್ಕೊಂಡು ತಮ್ಮ ಚುನಾವಣಾ ಆಯೋಗದ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಮುಂದಾಗಿತ್ತು. ಯಾಕೆ ನಿಮ್ಮ ಮುಖಾಂತರನೇ ಆ ಸಮಯಾವಕಾಶವನ್ನ ಕೇಳೋದಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರ ತಮ್ಮ ಆಯೋಗವನ್ನ ಕೈಗೊಂಬೆ ಮಾಡ್ಕೊಂಡಿದ್ಯಾ, ಅಥವಾ ಏನಾದ್ರೂ ಯಾಕೆ ಸರ್ಕಾರ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಕೇಳೋದಕ್ಕೆ ತಮ್ಮ ಮೂಲಕ ಕೇಳ್ಕೊಂಡು ಬಂದಿದ್ದಾದ್ರು ಯಾಕೆ ಸರ್? ಅದು ಗೊತ್ತಿಲ್ಲ. ಆದರೆ ನೀವು ಹೇಳಿದಂಗೆ ಆಯೋಗ ಏನು ಸರ್ಕಾರದ ಕೈಗೊಂಬೆ ಏನಲ್ಲ. ಇದು ಒಂದು ಸ್ವತಂತ್ರವಾದ ಸಂವಿಧಾನಿಕ ಒಂದು ಸಂಸ್ಥೆ, ಆಯಿತಾ. ಅವ್ರು ಹಾಕಬೇಕಾಗಿತ್ತು, ಅವರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಬೇಕಾಗಿತ್ತು. ಅವ್ರು ಹಾಕಿಲ್ಲ. ನಮಗೆ ಕೊಡಿ ಅಂತ ಹೇಳಿದ್ದಾರೆ, ನೀವು ಸುಪ್ರೀಂ ಕೋರ್ಟಿಗೆ ಹಾಕಿ ಅಂತ ನಮಗೆ ಕೇಳಿಲ್ಲ ಅವರು. ಸರ್ಕಾರದವರು ಅರ್ಜಿಯನ್ನು ನೀವು ಸುಪ್ರೀಂ ಕೋರ್ಟಿಗೆ ಹಾಕಿ ವೇಳೆಯನ್ನು ಕೊಡಿಸಿ ಅಂತ ಅವ್ರು ನಮ್ಮನ್ನು ಕೇಳಿಲ್ಲ. ನಮಗೆ ಕೇಳಿದ್ದಾರೆ ಅವರು, ಆಯೋಗಕ್ಕೆ ವೇಳೆಯನ್ನು ಕೊಡಿ ಅಂತ ನಮ್ಮನ್ನು ಕೇಳಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯ ಪೆಂಡಿಂಗ್ ಇರೋದರಿಂದ ನಾನಾಗಲಿ ಸರ್ಕಾರ ಆಗಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನೇ ಪಾಲಿಸಬೇಕಾಗ್ತದೆ. ಮತ್ತೆ ನಾವು ಅವ್ರ ಹತ್ರ ಹೋಗ್ಬೇಕಾಗ್ತದೆ. ಹೀಗಾಗಿ ಅದೇನು ಸರ್ಕಾರ ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದೆ ಅಂತೇನಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.